ಮುಂಚೆ ಎಲ್ಲ ಅಧಿಕಾರಿಗಳಿಗೆ ರೈತರ ಪರವಾಗಿ ನನ್ನ ನಮಸ್ಕಾರಗಳು. ಸರ್, ತಾವು ದಯಮಾಡಿ ಮಳೆ ಬಂದಾಗೆ ಕಂಪ್ಲೇಂಟ್ ಕೊಡಬೇಕು ಅಂತಕ್ಕಂಥದ್ದು ತಾವು ಹೇಳ್ತೀರಾ. ಮಳೆ ಬಂದಾದಮೇಲೆ, ಮಳೆ ಈಗ ಕಡಿಮೆ ಆದಮೇಲೆ ಏನಪ್ಪ ಅಂದ್ರೆ ತೊಗರಿ ರಾಶಿ ಆಗೋ ತನಕನೂ ನಟಿ ಹೈತಾ ಇರುತ್ತೆ. ಈಗಾಗಲೇ ನಮ್ಮ ಪಿ ಆರ್ ಅವರೊಬ್ಬರು ಮೆಸೇಜ್ ಹಾಕಿದ್ದಾರೆ. ಇದು ಎಲ್ಲ ಊರುಗಳಲ್ಲಿ ಎಲ್ಲ ರೈತರ ಒಂದು ಇದು ಕಷ್ಟ. ದಯಮಾಡಿ ರೈತರಿಗೆ ತಾವುಗಳು ವರದಿಯನ್ನು ಕೊಟ್ಟಿದ್ದೇ ಆದರೆ ಎಲ್ಲ ರೈತರಿಗೂ ಬೆಳೆ ಪರಿಹಾರ ಬರುತ್ತೆ. ಏಕೆಂದರೆ ಕೇವಲ ಪುಸ್ತಕದಲ್ಲಿ ಮತ್ತು ಭಾಷಣದಲ್ಲಿ ರೈತ ದೇಶದ ಬೆನ್ನೆಲುಬು ಅಂತ ಆಗಬಾರ್ದು. ಅದಕ್ಕೆ ದಯಮಾಡಿ ಇನ್ನೂ ಸ್ವಲ್ಪ ದಿವಸ ನಾವು ಏನಾದರೂ ರೈತರಿಗೆ ನಾವು ಈ ರೀತಿ ಅನ್ಯಾಯ ಆಗೋದನ್ನು ನಾವು ನೋಡಲಿಲ್ಲ, ಅದು ಸರಿ ಮಾಡಲಿಲ್ಲ ಅಂದ್ರೆ ಮುಂದೆ ಯಾವತ್ತೂ ಕೂಡ ಯಾವ ಊರಲ್ಲೂ ಕೂಡ ರೈತರು ಅಂತಕ್ಕಂಥವ್ರು ಉಳಿಯುವುದಿಲ್ಲ, ಬೇರೆ ಕೆಲಸ ಮಾಡ್ಕೊತ ಹೋಗ್ತಾರೆ. ನಾವು ಯಾವುದೇ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿದ್ರು, ಎಷ್ಟೇ ಸಂಬಳ ಇದ್ದರೂ ಕೂಡ ನಮಗೆ ದುಡ್ಡು ಮತ್ತು ಬಂಗಾರ ತಿನ್ನುವುದಕ್ಕಾಗುವುದಿಲ್ಲ. ಕೊನೆಗೆ ಹಸಿವಾದಾಗ ಊಟನೇ ಮಾಡಬೇಕಾಗುತ್ತೆ. ಮುಂದೊಂದು ದಿನ ಹೆಂಗಾಗುತ್ತೆ ಅಂದರೆ ಯಾರ ಹತ್ರನೂ ಕೂಡ ರೈತರ ಹತ್ರ ಎತ್ತುಗಳೇ ಇರುವುದಿಲ್ಲ, ಯಾವುದೇ ರೈತರ ಸಲಕರಣೆಗಳು ಇರುವುದಿಲ್ಲ. ಯಾಕಂದರೆ ರೈತರಿಗೆ ಯಾರೂ ಕೂಡ ಏನಪ್ಪ ಅಂದರೆ ರೈತನ ಕಷ್ಟ ಕೇಳೋರೇ ಇಲ್ಲ. ಅದಕ್ಕೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ನಟೆ ರೋಗದ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಆದಷ್ಟು ರೈತರಿಗೆ ಬೆಳೆ ಪರಿಹಾರ ಒದಗಿಸಿಕೊಡುವುದಕ್ಕೂ ಮತ್ತು ಬೆಳೆ ವಿಮೆ ಬರುವುದಕ್ಕೆ ತಾವೆಲ್ಲರೂ ಸಹಾಯ ಮಾಡಿರಿ. ಆ ರೈತರ ಒಂದು ಕಷ್ಟಕ್ಕೆ ತಾವು ಪರಿಹಾರ ಒದಗಿಸಿದಂತಾಗಿ ತಮಗೆ ರೈತ ಏನಪ್ಪ ಅಂತಂದ್ರೆ ಭಾಳಷ್ಟು ಅಭಿನಂದನೆಗಳು ಸಲ್ಲಿಸ್ತಾನೆ. ದಯಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ಸಾಧ್ಯ ಆದಷ್ಟು ರೈತರಿಗೆ ತಾವು ತಲುಪಿಸುತ್ತೀರಿ ಅಂತೇಳಿ ನಾನು ಭಾವಿಸುತ್ತಾ ಎಲ್ಲ ರೈತರ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರಗಳು.